ನಮಸ್ತೆ. ನೀನು ಸತ್ತರೆ ಅಳುವವರು ಯಾರು ಪುಸ್ತಕದಿಂದ ನಮ್ಮ ಮುಂದಿನ ಚಾಪ್ಟರ್ನ ಹೆಸರು ನಿಮ್ಮ ಆದರ್ಶಪ್ರಾಯರಾದ ನೆರೆ ಮನೆಯವರ ಬಗ್ಗೆ ಯೋಚಿಸಿ. ಆದರ್ಶಪ್ರಾಯರಾದ ನೆರೆ ಮನೆಯವರ ಬಗ್ಗೆ ಯೋಚಿಸೋದು. ಯಾರು? ನಿಮ್ಮ ನೆರೆ ಮನೆ, ನಮ್ಮ ರೋಡಲ್ಲಿ, ನಮ್ಮ ಪಕ್ಕದ ಮನೆ, ನಮ್ಮ ಹಿಂದೆ ಮನೆ, ಯಾರೂ ನಮಗೆ ಗೊತ್ತೇ ಇಲ್ಲ. ಇಲ್ಲಿಂದ ಯೋಚನೆ ಮಾಡೋದು. ಕರೆಕ್ಟ್. ತುಂಬ ಚೆನ್ನಾಗಿದೆ ಇದು ಚಾಪ್ಟರು. ನಾನು ಈಗ ತಾನೇ ಮಾತಾಡ್ತಾ ಇದ್ದೆ ಈ ಚಾಪ್ಟರ್ ಬಗ್ಗೆ. ನಮ್ಮ ರೋಡಲ್ಲಿ ಫಸ್ಟ್ ಆಫ್ ಆಲ್ ಯಾರಿದ್ದಾರೆ ಅಂತ ಗೊತ್ತಿಲ್ಲ, ಆ್ಯಂಡ್ ಅವ್ರ ಹೆಸರುಗಳು ಗೊತ್ತಿಲ್ಲ, ಅವ್ರೇನು ಕೆಲಸ ಮಾಡ್ತಿದ್ದಾರೆ ಗೊತ್ತಿಲ್ಲ, ಅವ್ರ ಗುಣಗಳು ಇನ್ನು ಹೆಂಗೆ ನಮಗೆ ಗೊತ್ತಿರುತ್ತೆ ಅಲ್ವಾ? ಈಗಂತೂ ಅಪಾರ್ಟ್ಮೆಂಟಲ್ಲಿ ಪಕ್ಕದ ಫ್ಲ್ಯಾಟಲ್ಲಿ ಯಾರಿದ್ದಾರೆ ಅಂತ ನಮಗೆ ಗೊತ್ತಿರಲ್ಲ. ಒಂದೇ ಜಾಗದಲ್ಲೇ ಇರ್ತೀವಿ, ಬಟ್ ಪಕ್ಕದಲ್ಲಿ ಆ ಮನೆಗೆ ಅಟ್ಯಾಚ್ ಆಗಿರೋ ಒಂದೇ ಗೋಡೆ, ಪಕ್ಕದಲ್ಲಿ ಬಾಗಿಲು, ಈ ಕಡೆ ಒಂದು ಬಾಗಿಲು, ಪಕ್ಕದಲ್ಲಿ ಯಾರಿದ್ದಾರೆ, ಎಷ್ಟು ಜನ ಇದ್ದಾರೆ, ಏನೂ ಗೊತ್ತಿರಲ್ಲ ನಮಗೆ. ಯಾವ ಹಂತಕ್ಕೆ ಬಂದು ನಿಂತ್ಬಿಟ್ಟಿದ್ದೀವಿ ನಾವು? ಇವ್ರು ಹೇಳ್ತಾ ಇದ್ದಾರೆ, ಇವರು ಒಂದು ಅಭ್ಯಾಸನ ರೂಢಿಸ್ಕೊಂಡಿದ್ರಂತೆ. ಓಕೆ, ಇವರು ಒಂದು ಅಭ್ಯಾಸನ ರೂಢಿಸ್ಕೊಂಡಿದ್ರಂತೆ. ಅದೇನೆಂದರೆ, ನನ್ನ ಪಕ್ಕದ ಮನೆಯಲ್ಲಿ ವಾಸ ಮಾಡ್ತಾ ಇರೋರು, ಓಕೆ, ನನ್ನ ರೋಡಲ್ಲಿ ವಾಸ ಮಾಡ್ತಾ ಇರೋರ್ದು ಎಲ್ಲರ ಹೆಸರುಗಳನ್ನು ಪಟ್ಟಿ ಮಾಡ್ಕೊಳ್ಳೋದು. ಒಂದು ತಿಂಗಳಲ್ಲಿ ಒಂದು ದಿನ ಅವರೆಲ್ಲರನ್ನೂ ಕೂಡ ಟೀ ಕುಡಿಯೋಕ್ಕೆ ಕರೆಯೋದು, ಅವ್ರ ಜೊತೆ ಟೀ ಕುಡಿತಾ ಮಾತಾಡೋದು, ಅವರ ಕಾಲಗಳನ್ನು ಹಂಚ್ಕೊಳ್ಳೋದು, ಅವ್ರ ಬಗ್ಗೆ ಸಂತೋಷ, ನಿಮಗಿಷ್ಟ, ಕಷ್ಟ, ಇವನ್ನೆಲ್ಲ ಕೂತ್ಕೊಂಡು ಎಲ್ಲ ಯೋಚನೆ ಮಾಡಿ ಅಂದರೆ ಮಾತಾಡೋದು. ಓಕೆ, ಇದು ಅವರಿಗೆ ಎಷ್ಟು ಹೆಲ್ಪ್ ಆಯಿತು ಅಂತ ಅಂದರೆ, ಅವ್ರು ಹೇಳ್ತಾ ಇರೋದು ಪರಸ್ಪರ ಗೌರವವನ್ನು ಹೆಚ್ಚು ಮಾಡ್ತು, ನಮ್ಮಗಳ ಮಧ್ಯ ಒಂದು ಲೈಫಿನ ಮೌಲ್ಯವನ್ನು ಹೆಚ್ಚು ಮಾಡ್ತು, ಕಮ್ಯುನಿಕೇಷನ್ ಸ್ಕಿಲ್ನ ಜಾಸ್ತಿ ಮಾಡ್ತು, ಒಬ್ಬ ವ್ಯಕ್ತಿಯ ಬಗ್ಗೆ ಕುರಿತು ನಾವು ಹೇಗೆ ಅವ್ರನ್ನ ನೋಡಬೇಕು ಅನ್ನೋದು ಅರ್ಥ ಆಯಿತು, ಜನ ಹೇಗಿರ್ತಾರೆ, ಅವರ ಜೀವನ ವಿಧಾನಗಳು ಹೆಂಗಿರುತ್ತೆ ಅನ್ನೋದು ಅರ್ಥ ಆಯಿತು. 30 ನಿಮಿಷ ಟೈಮ್ ಸ್ಪೆಂಡ್ ಮಾಡೋದ್ರಲ್ಲಿ ಸುಮಾರು ವಿಚಾರಗಳನ್ನು ಕಲಿಯೋದಕ್ಕೆ ನನಗಿದು ಹೆಲ್ಪ್ ಆಯಿತು ಅಂತ ಹೇಳ್ತಿದ್ದಾರೆ. ಆ್ಯಂಡ್ ಅವರು ಕೆಲವ್ರು ಲಿಸ್ಟ್ ಮಾಡಿದ್ದಾರೆ, ಅಂದರೆ ಅವರು ಕೆಲವ್ರದ್ದೆಲ್ಲ ಲಿಸ್ಟ್ ಮಾಡಿಟ್ಕೊಂಡಿದ್ದಾರೆ. ಅವ್ರ ರೋಡಲ್ಲಿದ್ದಂಥ ಲೇಖಕರಾಗಿರ್ಬೋದು, ಸ್ವಾತಂತ್ರ್ಯ ಹೋರಾಟಗಾರರಿದ್ದರು, ಆಮೇಲೆ ಹಾಡು ಹೇಳ್ತಾ ಇರೋರಿದ್ದರು, ಒಳ್ಳೆ ಉದ್ಯಮಿ ಇದ್ದರು, ಆಮೇಲೆ ಡಾಕ್ಟರ್ ಇದ್ದರು, ಬ್ಯಾಂಕ್ ಅವರಿದ್ದರು, ಈ ರೀತಿ ಎಲ್ಲ ಬರ್ಕೊಂಡಿದ್ದಾರೆ. ಅವ್ರವ್ರ ಬಗ್ಗೆ ಬರ್ಕೊಂಡಿದ್ದಾರೆ. ಓಕೆ, ಇದರಲ್ಲಿ ಈಗ ನಾವು ಯೋಚನೆ ಮಾಡಬೇಕಾಗಿರೋದೇನೆಂದರೆ, ಮೊದಲು ಈಗ ನೀವು ಪ್ರಶ್ನೆ ಮಾಡ್ಕೊಳ್ಳಿ, ನಿಮ್ಮ ಪಕ್ಕದ ಮನೆಯವರು, ನಿಮ್ಮ ರೈಟ್ ಲೆಫ್ಟ್ ಎದುರುಗಡೆ ಮನೆಯವರ ಹೆಸರುಗಳು ನಮಗೆ ಗೊತ್ತಿದೆಯಾ? ಒಂದು, ಅವ್ರು ಏನು ಕೆಲಸ ಮಾಡ್ತಿದ್ದಾರೆ ಗೊತ್ತಿದೆಯಾ? ಅವ್ರ ಜೀವನದಲ್ಲಿ ಏನಾದ್ರು ಸಕ್ಸಸ್ ಆಗಿದ್ದಾರಾ? ಸಕ್ಸಸ್ ಅಂತ ಅಂದರೆ ದೊಡ್ಡ ಸಾಧನೆ ಮಾಡಿದ್ದಾರೆ ಅಂತ ಅಲ್ಲ. ಈಗ ಫಾರ್ ಎಕ್ಸಾಂಪಲ್ ನನಗೆ ಒಂದು ಅನಿಸಿದ್ದು, ಈಗ ಮಾತಾಡಬೇಕಾದ್ರೆ, ನಮ್ಮನೆ ಎದುರುಗಡೆ ಒಬ್ಬರು ಅಂಕಲ್ ಇದ್ದಾರೆ. ಓಕೆ, ಗಂಗಾಧರ್ ಅಂಕಲ್ ಅಂತ ಅವ್ರ ಹೆಸರು. ಅವರು ಕೆಲಸ ಮಾಡ್ತಾ ಇದ್ರಂತೆ. ಕೆಲಸನ ಬಿಟ್ಟು ರಿಯಲ್ ಎಸ್ಟೇಟ್ ಬಿಸ್ನೆಸ್ಗೆ ಇಳಿದಿದ್ರು. ಇವತ್ತು ಅವ್ರಿಗೆ ಏಜ್ ಮೇ ಬಿ ಒಂದು 62 ಇರ್ಬೋದು. ಬಟ್ ಬೆಳಗ್ಗೆ ಎದ್ದು ಎವ್ರಿ ಡೇ ಮಿಸ್ ಮಾಡದೆ ಬೆಳಗ್ಗೆ 5 ಗಂಟೆಗೆ ವಾಕಿಂಗ್ ಹೋಗ್ತಾರೆ, ಕಾಫಿ ಟೀ ಕುಡಿಯಲ್ಲ, ಎಕ್ಸಸೈಸ್ ಮಾಡ್ತಾರೆ, ತುಂಬ ಹೆಲ್ದಿ ಆಗಿದ್ದಾರೆ. ಮೇ ಬಿ 65 ಇರ್ಬೋದು ಅವ್ರ ಏಜು, ಬಟ್ ತುಂಬ ಹೆಲ್ದಿ ಆಗಿದ್ದಾರೆ ಅವರು. ಓಕೆ, ಅಂದರೆ ಹೆಲ್ದಿ ಆಗಿದ್ದಾರೆ. ಆ್ಯಂಡ್ ಈಗಲೂ ಆ ಬಿಸ್ನೆಸ್ ಮಾಡ್ತಾರೆ, ತುಂಬ ವ್ಯವಹಾರಗಳು ಮಾಡ್ತಾರೆ. ನಮ್ಮ ರೋಡಲ್ಲಿರೋ ಅಂಥ ಅಷ್ಟು ಇದರಲ್ಲೂ 80% ಆಫ್ ಸೈಟ್ನ ಅವರೇ ಸೇಲ್ ಮಾಡಿರೋದು. ಮನೆ ಕಟ್ಸಿದ್ದಾರೆ, 2 ಹೆಣ್ಮಕ್ಳು ಲೈಫ್ ಸೆಟ್ಲು ಮಾಡಿದ್ದಾರೆ. ಇದು ಸಾಧನೆನೇ ಅಲ್ವಾ? ಯಾವ ಏಜಲ್ಲಿ ಮಾಡಿದ್ರಿ? ಅವ್ರ ಹತ್ರ ನಾನು ಅವಾಗ ಮಾತಾಡ್ಬೇಕಾದ್ರೆ ಹೇಳ್ತಾ ಇದ್ರು, ಅಯ್ಯೋ ಒಂದು 30-35 ವರ್ಷಕ್ಕೆಲ್ಲ ಸೆಟ್ ಮಾಡ್ಕೊಂಡ್ಬಿಟ್ಟಿದ್ದೆ ನಾನು ಎಲ್ಲನೂ ಅಂತ, ಅವಾಗಿಂದ ಮಾಡ್ತಾಯಿದ್ದೀನಿ ಅಂತ. ಅಂದರೆ ಅದು ಕೂಡ ಒಂದು ಸಾಧನೆನೇ. ಅವ್ರನ್ನ ನೋಡಿದಾಗ ಹೇಗೆ ಶುರು ಮಾಡಿದ್ರು ಇವ್ರ ಬಿಸ್ನೆಸ್ ಮಾಡ್ಬೇಕಾದ್ರೆ ಹೇಗಿತ್ತು, ನಿಮಗೆ ಏನೂ ಎಫೆಕ್ಟ್ ಆಗಲಿಲ್ವಾ, ಹೆಂಗೆ ನಿಮ್ಮ ಬುದ್ಧಿ ಉಪಯೋಗಿಸಿದ್ರಿ? ಅಂದರೆ ಅವ್ರಿಗೆ ಅರ್ಥ ಆಯ್ತಂತೆ ನಾನು ಬಿಸ್ನೆಸ್ ಮಾಡಬೇಕು ಅನ್ನೋದು. ಸೊ ಅವಾಗಿಂದ ಅವರು ಅದರಲ್ಲಿ ಬಂದರು ಅಂತ. ಸೊ ಈ ರೀತಿ ನಂಗೆ ಅವ್ರ ಬಗ್ಗೆ ಒಂದು ಗೊತ್ತಿದೆ. ಅದು ಬಿಟ್ಟರೆ ಇನ್ನು ಯಾರ ಬಗ್ಗೆನೂ ನನಗೆ ಗೊತ್ತಿಲ್ಲ. ಸೇಮ್ ಅದೇ ಬಿಲ್ಡಿಂಗಲ್ಲಿ ಕೆಳಗಡೆ ಒಬ್ಬರು ಪೊಲೀಸ್ ಇದ್ದಾರೆ, ಗೊತ್ತಿದೆ. ಅವ್ರ ಮಕ್ಕಳಿಬ್ಬರನ್ನ ನೋಡಿದ್ದೀನಿ, ಅವ್ರನ್ನ ನೋಡಿದ್ದೀನಿ. ಐ ಮೀನ್ ಏನು ಹಸ್ಬೆಂಡ್ ವೈಫ್ ಅವ್ರು ಗೊತ್ತಿದ್ದಾರೆ. ಬಟ್ ಮಾತಾಡಿಸಿಲ್ಲ, ಸುಮ್ಮನೆ ಹಾಯ್ ಬಾಯ್ ಊಟ ಆಯ್ತು ಅದೇ ಇಷ್ಟೇ. ಅವ್ರು ಏನು ಓದಿದ್ದಾರೆ, ಅವ್ರು ಏನು ಕೆಲಸ ಮಾಡ್ತಾ ಇದ್ದಾರೆ, ಅವ್ರ ಲೈಫ್ ಏನು ಇಷ್ಟ ಅವರಿಗೆ ಏನೂ ಗೊತ್ತಿಲ್ಲ. ಆ್ಯಂಡ್ ಟು ಬಿ ಫ್ರ್ಯಾಂಕ್, ಇವತ್ತವರೆಗೂ ನಮ್ಮಮ್ಮ ಒಂದು ಪಕ್ಷ ಹೊರಗಡೆ ಹೋಗಿ ಒಂದು 5-6 ಜನ ಲೇಡೀಸ್ ಜೊತೆ ಕುತ್ಕೊಂಡು ಮಾತಾಡ್ತಾರೆ. ಅದು ಬಿಟ್ಟರೆ ಬೇರೆ ಏನೂ ಗೊತ್ತಿಲ್ಲ ನಮಗೆ. ನಮ್ಮ ಪಕ್ಕದ ಮನೇಲಿ ಯಾರಿದ್ದಾರೆ,
ನಮ್ಮ ಅಪೋಸಿಟ್ ಮನೇಲಿ ಯಾರಿದ್ದಾರೆ, ನಮ್ಮ ರೋಡಲ್ಲಿ ಯಾರ್ಯಾರು ಏನು ಕೆಲಸ ಮಾಡ್ತಿದ್ದಾರೆ ಏನೂ ಗೊತ್ತಿಲ್ಲ. ಇವ್ರು ಹೇಳ್ತಾ ಇರೋದೇನೆಂದರೆ, ನಾವು ಒಂದು 30 ನಿಮಿಷ, ತಿಂಗಳಲ್ಲಿ ಒಂದು 30 ನಿಮಿಷ, ತಿಂಗಳಲ್ಲಿ ಓಕೆ, ಹೋಲ್ ಮಂತಲ್ಲಿ 30 ನಿಮಿಷ ನೆರೆ ಮನೆಯವ್ರನ್ನೆಲ್ಲ ಒಂದು ಕಡೆ ಸೇರ್ಸೋಕ್ಕೆ ವ್ಯವಸ್ಥೆ ಮಾಡ್ಕೋಬೇಕಂತೆ. ಅದು ನಮಗೆ ತುಂಬಾ ನಮ್ಮ ಲೈಫಲ್ಲಿ ವ್ಯಾಲ್ಯೂ ಆ್ಯಡ್ ಮಾಡುತ್ತೆ ಅನ್ನೋದನ್ನು ಇಲ್ಲಿ ಹೇಳ್ತಾ ಇದ್ದಾರೆ. ಆ್ಯಂಡ್ ಅಲ್ಲಿ ಅವ್ರ ಹೆಸರುಗಳನ್ನು ಪಟ್ಟಿ ಮಾಡೋದು, ಅವ್ರು ಯಾವ ಕೆಲಸ ಮಾಡ್ತಾ ಇದ್ದಾರೆ, ಅವ್ರು ಆ ಕೆಲಸ ಮಾಡೋದಕ್ಕೆ ಅದ್ರ ಹಿಂದೆ ಏನು ಶ್ರಮ ಪಟ್ಟಿದ್ದಾರೆ, ಅವ್ರ ಜೀವನ ಎಲ್ಲಿಂದ ಎಲ್ಲಿಗೆ ಬೆಳೆದಿದೆ, ಅವ್ರ ಗುಣಗಳೇನು ಅಂತ ಎಲ್ಲ ಬರ್ಕೋಬೇಕಂತೆ ನಾವು. ಓಕೆ, ಮಾಡಿಕೊಂಡು ನಮಗೇನಾದರೂ ಅಪ್ಲೈ ಮಾಡ್ಕೋಬೇಕು ಅಂತಂದರೆ, ಈ ವ್ಯಕ್ತಿಯಿಂದ ನಾವೇನೋ ಅಪ್ಲೈ ಮಾಡ್ಕೋಬೇಕು, ನನ್ನ ಜೀವನದಲ್ಲಿ ನಾನೇನೋ ಅಳವಡಿಸ್ಕೋಬೇಕು ಅಂದರೆ ಆ ವ್ಯಕ್ತಿಯ ಪ್ರವೃತ್ತಿಗಳನ್ನು ನಾವು ಅಬ್ಸರ್ವ್ ಮಾಡ್ತಾ ಹೋಗಬೇಕಂತೆ. ಪ್ರವೃತ್ತಿನ ಅಬ್ಸರ್ವ್ ಮಾಡಿ ಅಂದರೆ ಅವರ ನೇಚರ್ನ ಅಬ್ಸರ್ವ್ ಮಾಡಿ ಅದನ್ನು ನಾವು ಇಂಪ್ಲಿಮೆಂಟ್ ಮಾಡ್ಕೊಂಡು ಲೈಫಲ್ಲಿ ಹಾಕ್ಕೊಳ್ತಾ ಹೋದರೆ ನಾವು ಕೂಡ ಡೆವಲಪ್ ಆಗ್ತಾ ಹೋಗ್ತೀವಿ ಅಂತ. ಆದರೆ ನಾವು ನೋಡಬೇಕು ಯಾರ್ಯಾರು ಏನು ಹೇಗೆ ಮಾಡ್ತಿದ್ದಾರೆ ಆ್ಯಂಡ್ ಅವ್ರು ಹೇಗೆ ಸಕ್ಸಸ್ ಆದರು. ನೆಗೆಟಿವ್ ಪಾಸಿಟಿವ್ ಎಲ್ಲರಲ್ಲೂ ಇರುತ್ತೆ. ನನ್ನ ಲೈಫ್ಗೆ ಏನು ಬೇಕೋ ಅದನ್ನು ಮಾತ್ರ ತೊಗೊಂಡು ಮಾಡುವಂಥದ್ದನ್ನು ಅವ್ರು ಇಲ್ಲಿ ಮಾತಾಡ್ತಾ ಇರೋದು. ಎಷ್ಟು ಚೆನ್ನಾಗಿದೆ ಅಲ್ವಾ. ನಮ್ಮ ರೋಡಲ್ಲಿ ಯಾರಾದ್ರು ಸಿಂಗರ್ಸ್ ಇದ್ದಾರಾ ನಮಗೆ ಗೊತ್ತಿಲ್ಲ, ಡ್ಯಾನ್ಸರ್ಸ್ ಇದ್ದಾರಾ ಗೊತ್ತಿಲ್ಲ, ಯಾರು ಬರಹಗಾರರಿದ್ದಾರಾ ನಮಗೆ ಗೊತ್ತಿಲ್ಲ. ಸೊ ಏನೂ ನಮಗೆ ಪರಿಚಯ ಇಲ್ಲ ನಮ್ಮ ರೋಡಲ್ಲಿರೋರು, ಯಾರು ಮಾತಾಡ್ಸೋದೇ ಇಲ್ಲ. ಆ್ಯಂಡ್ ತುಂಬ ವರ್ಷಗಳಿಂದ ಅಲ್ಲೇ ಇರ್ತಾರೆ, ಆದರೂ ಅವ್ರವ್ರಿಗೆ ಪರಿಚಯನೇ ಇರೋದಿಲ್ಲ. ಹೆಂಗಾಗಿದೆ, ನಾವು ಇವಾಗ ಇಂಡಿಪೆಂಡೆಂಟ್ ಮನೆಯಲ್ಲಿ ಇವಾಗಿರೋದು. ಮುಂಚೆ ನಾವು ಫ್ಲ್ಯಾಟಲ್ಲಿದ್ವಿ, ಅಲ್ಲಿ ಅಪಾರ್ಟ್ಮೆಂಟಲ್ಲಿದ್ವಿ. ಹತ್ತತ್ರ ಒಂದು 500 ಮನೆಗಳಿತ್ತು, ಎಲ್ಲ ಅಫಿಷಿಯಲ್ ಆಗೇ ಇದ್ದಿದ್ದು ಅಲ್ಲೆಲ್ಲರೂ ಕೂಡ. ಬಟ್ ನನಗೆ ಇವತ್ತಿಗೂ ಯೋಚನೆ ಮಾಡಿದ್ರೆ, ನನ್ನ ಮಗನ್ನ ಪಾರ್ಕಿಗೆ ಕರ್ಕೊಂಡು ಹೋಗ್ಬೇಕಾದ್ರೆ ಪರಿಚಯ ಆಗಿರೋ ಅಂಥ ಒಂದು 3 ಜನ ಬಿಟ್ಟರೆ 500 ಜನದಲ್ಲಿ ಇನ್ಯಾರೂ ಪರಿಚಯನೇ ಇಲ್ಲ. ಅಂದರೆ ಅಟ್ಲೀಸ್ಟ್ ಮಾತಾಡ್ಸಿದ್ದೀನಿ ಅಂತ, ಕ್ಲೋಸ್ ಆಗೂ ಅಲ್ಲ, ಪಕ್ಕ ಕೂತ್ಕೊಂಡಲ್ಲ, ಲೈಫ್ ಶೇರ್ ಮಾಡಿ ಅಲ್ಲ, ಮಾತೇ ಆಡಿಲ್ಲ. ಬಟ್ ಒಂದು ಟೈಮಲ್ಲಿ ನಂಗೆ ನೆನಪಿದೆ, ಇವ್ರು ಹೇಳ್ತಾ ಇರೋದು ನಿಜವಾಗ್ಲೂ ಎಷ್ಟು ಯೂಸ್ ಆಗುತ್ತೆ ಅಂತ. ನಾನು ವಾಕಿಂಗ್ ಮಾಡಬೇಕಾದ್ರೆ ಬೆಳಗ್ಗೆ ಒಂದು ಏಜ್ ಆಗಿರುವಂಥ ತಾತಂದಿರದೆಲ್ಲ ಒಂದು ಗ್ರೂಪ್ ಇತ್ತು. ಆ ತಾತಂದಿರೆಲ್ಲ ಅಲ್ಲಿ ಬರ್ತಾಯಿದ್ರು. ಓಕೆ, ಸೊ ಆ ತಾತ ಎಲ್ಲ ಅಲ್ಲಿ ಏನು ವಾಕ್ ಮಾಡಬೇಕಾದ್ರೆ ಅಲ್ಲಿ ಬಂದೆಲ್ಲ ಕೂತ್ಕೋತಾ ಇದ್ರು. ಆ ತಾತಂದಿರ ಜೊತೆ ನಾನು ಕೂತ್ಕೋತಾ ಇದ್ದೆ. ಒಬ್ಬರು ಅದರಲ್ಲಿ ಪೊಲೀಸ್ ಆಫೀಸರ್, ರಿಟೈರ್ಡ್ ಪೊಲೀಸ್ ಆಫೀಸರ್ ಇದ್ದರು, ಇನ್ನೊಬ್ಬರು ರಿಟೈರ್ಡ್ ಬ್ಯಾಂಕ್ ಮ್ಯಾನೇಜರ್ ಇದ್ದರು, ಇನ್ನೊಬ್ಬರು ಡಾಕ್ಟರ್ ಇದ್ದರು. ಅವ್ರ ಜೊತೆಗೆಲ್ಲ ಮಾತಾಡ್ತಾ ಇದ್ದೆ. ಸ್ವಲ್ಪ ಕನ್ನಡದವ್ರು ಒಂದು 2-3 ಜನ ಇದ್ದರು. ಅವ್ರ ಜೊತೆಗೆಲ್ಲ ಮಾತಾಡಬೇಕಾದ್ರೆ ಅವ್ರ ಲೈಫ್ದು ಹೇಳ್ತಾಯಿದ್ರು, ಅವ್ರ ಮೊಮ್ಮಕ್ಕಳನ್ನ ಕರ್ಕೊಂಡು ಆಟಾಡೋಕ್ಕೆ ಬರ್ತಾಯಿದ್ರು, ಹೆಲ್ತ್ ಬಗ್ಗೆ ಫಿಟ್ ಆಗಿದ್ದರು. ಒಂಥರ ಅವ್ರ ಜೊತೆ ಎಲ್ಲ ನಾನು ಕಮ್ಯುನಿಕೇಟ್ ಮಾಡ್ತಾಯಿದ್ದೆ. ಡೈಲಿ ಒಂದು 10 ಮಿನಿಟ್ಸ್ ಅಲ್ಲಿ ಅವ್ರ ಜೊತೆಲಿ ಕುತ್ಕೊಂಡು ಮಾತಾಡ್ಕೊಂಡು ಬರ್ತಾಯಿದ್ದೆ. ಅಷ್ಟು ಜನ ನನಗೆ ಪರಿಚಯ ಇದ್ದಾರೆ. ಬಟ್ ಈಗಿರೋ ಮನೆಯಲ್ಲಂತೂ ನನಗೆ ನಾನು ಹೇಳ್ದಂಗೆ ಅಷ್ಟೇ ಮಾತಾಡ್ಸಿದ್ದೀನಿ ಅಂತ ಅಂದರೆ 2 ಮಾತಾಡ್ಸಿದ್ದೀನಿ, ಇನ್ನೆಲ್ಲ ಹಾಯ್ ಬಾಯ್ ಅಂತ. ಯಾಕೆ? ಬಿಕಾಸ್ ನಮಗೆ ಟೈಮೇ ಇಲ್ಲ ಅಂತ. ಬಟ್ ಆ ಥರ ಇಟ್ಕೊಳ್ಳೋದ್ರಿಂದ ಎಷ್ಟು ಒಳ್ಳೆಯದು ನಮ್ಮ ಜೀವನಕ್ಕೆ, ಎಷ್ಟು ವ್ಯಾಲ್ಯೂ ಆ್ಯಡ್ ಮಾಡುತ್ತೆ, ಕಮ್ಯುನಿಕೇಷನ್ ಸ್ಕಿಲ್ ಆ್ಯಡ್ ಮಾಡುತ್ತೆ. ನಾವು ಇಡೀ ಪ್ರಪಂಚನ ಸುತ್ತೋದು ಬೇಡ, ನಮ್ಮ ರೋಡಲ್ಲಿರೋರನ್ನ ನೋಡಿಬಿಟ್ರೆ ಒಬ್ಬೊಬ್ಬರು ಒಂದೊಂದು ಥರ ನಮಗೆ ಅಲ್ಲೇ ತುಂಬ ಕಲಿಯೋದಿರುತ್ತೆ. ಈ ಥರದ್ದೆಲ್ಲ ಕೂಡ ನಾವು ಮಾಡೋದು ತುಂಬ ಇಂಪಾರ್ಟೆಂಟ್. ಹಾಗಾಗಿ ನಮ್ಮ ನೆರೆ ಮನೆಯಲ್ಲಿ ಇವತ್ತಿಂದ ಒಂದು ಸ್ವಲ್ಪ ಪ್ರಾಕ್ಟೀಸ್ ಮಾಡೋಣ. ನಾನು ನಿಜವಾಗ್ಲೂ ಶುರು ಮಾಡ್ತೀನಿ. ಸೊ ಇವತ್ತಿಂದ ಒಂದು ಪ್ರಾಕ್ಟೀಸ್ ಮಾಡೋಣ. ನಾವೆಲ್ಲ ನಮ್ಮ ರೋಡಲ್ಲಿ ಯಾರ್ಯಾರಿದ್ದಾರೆ ಎಲ್ಲರನ್ನೂ ಒಂದು ಸಲ ಕರೆದು ಬರೋಣ. ನಮ್ಮ ಮನೆಯಲ್ಲಿ ಒಂದು ಟೀ ಪಾರ್ಟಿ ಥರ ಮಾಡೋಣ, ಮಾತಾಡೋಣ. ಒಂದು ವಾರ ನಮ್ಮ ಮನೆ, ಒಂದು ತಿಂಗಳು ನಮ್ಮ ಮನೆ, ಇನ್ನೊಂದು ತಿಂಗಳು ಅವ್ರ ಮನೆ, ಈ ಥರ ಒಂದು ಸೆಟ್ ಮಾಡ್ಕೊಳ್ಳೋಣ. ಎಲ್ಲರೂ ಗೆಟ್ ಟುಗೆದರ್ ಮಾಡೋಣ, ಎಲ್ಲರೂ ವಿಚಾರಗಳನ್ನು ಹಂಚ್ಕೊಳ್ಳೋಣ. ಸೊ ಏನಾದರೂ ಒಂದು ಕಲಿಯೋಣ, ಹಬ್ಬಗಳಲ್ಲಿ ಎಲ್ಲ ಸೇರಿ ಸೆಲೆಬ್ರೇಟ್ ಮಾಡೋಣ, ಚೆನ್ನಾಗಿರುತ್ತೆ ಅಲ್ಲ. ಸೊ ಯಾಕೋ ಇದನ್ನು ಓದಬೇಕಾದ್ರೆ ಹಂಗೆ ಅನ್ನಿಸ್ತಾ ಇದೆ. ಲೆಟ್ಸ್ ಟ್ರೈ ಮಾಡೋಣ. ಆ್ಯಂಡ್ ನೀವು ಮಾಡ್ತೀರಾ ಅಂದರೆ ಮಾಡಿ. ಥ್ಯಾಂಕ್ ಯು.